ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಗುಡ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್. ಇದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ದಾವಣಗೆರೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ನೋಡಕ್ಕೆ ಬಂದಿದ್ದಾರೆ ಜನ. ನಿಜವಾಗ್ಲು ಏನಾಗಿದೆ ಅಂದ್ರೆ, ಇನ್ ಮುಂದೆ ಮತ್ತೆ ನಮ್ಮ ನಾಟಕದ ಸಂಸ್ಕೃತಿ ಮತ್ತೆ ಮುಂದುವರಿದಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ, ಸುಭಾಷ್ ಅಂತ ಸರ್. ನಾವು ಕಲೆಗೆ ತುಂಬಾ ನಾವು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಈ ಕಲೆಗೆ ಇದು ಬೆಲೆ ದೋಷ್ಟು ಫಿಲ್ಮ್ ಅಲ್ಲಿ ಅಷ್ಟು ಇದಾರಲ್ಲ, ಇದು ರಿಯಲಿ ಅದು ಏನ್ ಗೊತ್ತಾ, ಅದು ಸುಮ್ನೆ ಪರದೆ ಮೇಲೆ ನೋಡೋದಷ್ಟೇ. ಹಂಗಾಗಿ ಕಲೆಗೆ ಎಲ್ಲಾ ಅಭಿಮಾನಿಗಳು ಪ್ರೋತ್ಸಾಹ ಕೊಡ್ಬೇಕಂತ ನನ್ನೊಂದು ಕೋರಿಕೆ. ಸರ್, ಗಂಡನಿಗೆ ತಕ್ಕ ಹೆಂಡತಿ ಇಷ್ಟೊತ್ತು ಏನಾಯ್ತು ಇಂಟರ್ವಲ್ ವರೆಗೂ? ಅದ್ರ ಕೆಲವೊಂದು ಪಾತ್ರ ಚೆನ್ನಾಗ್ ನೋಡಿ ಸರ್. ಉರುಗಪ್ಪ ಐತಲ್ಲ ಅದು, ಆಮೇಲೆ ಭೂಪತಿದು ಆ ಪಾತ್ರ ನೋಡಕ್ಕೆ ಆ ಕಲೆಗೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ನನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಯಾಕೆ ಸಿನಿಮಾಗಳು ಯಾರು ಜನ ನೋಡ್ತಾ ಇಲ್ಲ ಸರ್, ಯಾಕಂದ್ರೆ ಅದು ಪರದೆ ಈಗೆಲ್ಲ ನೋಡಲ್ಲ. ಕಲೆಗೆ ಜನ ಪ್ರೋತ್ಸಾಹ ಕೊಡ್ತಾರೆ. ಇನ್ನು ಹೆಚ್ಚಿನದಾಗಿ ಕಲೆಗೆ ಹಳ್ಳಿಯರಾಗ್ಲಿ ಸಿಟಿಯರ್ ಆಗ್ಲಿ ಕಲೆಗೆ ಬೆಲೆ ಕೊಡಬೇಕು ಅನ್ನೋ ನನ್ನೊಂದು ಕೋರಿಕೆ ಅಷ್ಟೇ. ಸರ್ ನಮಸ್ತೆ. ರಮೇಶ್ ಅಂತ. ನಾವು ಸಣ್ಣದಿದ್ದಂದ್ರೆ ನಾಟಕ ಅಂದ್ರೆ ಬಹಳ ಪ್ರೀತಿ, ಕಲಾವಿದರಿಗೆ ಬಹಳ ಪ್ರೀತಿ ಇದು ಮಾಡ್ತೇವೆ. ಫಿಲಮ್ ನಲ್ಲಿ ಅಷ್ಟಿದೆ ಇಲ್ಲ, ನಾಟಕ ಅಂದ್ರೆ ಬಹಳ ಪ್ರೀತಿಯಿಂದ ಪ್ರಾಣದಿಂದ ನೋಡ್ತೀವಿ. ಸರ್, ಈ ಶ್ರೀ ಗುರು ಒಳ್ಳೆ ಹುಚ್ಚೇಶ್ವರ ನಾಟಕ ಸಂಘದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಹಳ ಇಷ್ಟ ಆಯ್ತು. ಪಾತ್ರಗಳು, ಆಮೇಲೆ ಪಾತ್ರಗಳು ಎಲ್ಲ ಹೇಗಿದೆ? ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆಯಾ? ಇದು ಪ್ಲೇಸ್ ನಮ್ ಸೌಕರ್ಯದ BS ವರ್ಕ್ ಮಾಡ್ತೇವೆ. ನಾವ್ 22 ವರ್ಷ ಆಯ್ತು ಅಲ್ಲೇ ವರ್ಕ್ ಮಾಡೋದು. ಸರ್, ಈಗ ನಮ್ಮ ದಾವಣಗೆರೆ ಜನತೆಗೆ ಹಾಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈ ನಾಟಕ ನೋಡೋಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ನಾಟಕವನ್ನು ಎಲ್ಲರೂ ನೋಡಿ ಬಹಳ ಚೆನ್ನಾಗಿದೆ. ಕಲಾವಿದರನ್ನು ಪ್ರೋತ್ಸಾಹಿಸಿ, ನಮ್ಮಿಂದನೇ ಕಲಾವಿದರ ಜೀವನ ಅಂತ ಹೇಳ್ತೀರಾ? ನೋಡ್ರಿ, ನಾಟಕಗಳನ್ನ ಪ್ರೋತ್ಸಾಹಿಸ್ಬೇಕಂತ ಹೇಳ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರು? ಸರ್, ನಾನು ಮೊಹಮ್ಮದ್ ಇಲಿಯಾಸ್ ಅಂತ ಹೇಳಿ ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ವೃತ್ತಿ ರಂಗಭೂಮಿ ಉಳಿಬೇಕು, ಅದಕ್ಕೆ ಎಲ್ಲರೂ ಕೂಡ ಈ ಸಿನಿಮಾ ಮತ್ತೆ ಧಾರಾವಾಹಿ ಇತ್ಯಾದಿಗಳನ್ನ ನೋಡೋದಕ್ಕಿಂತ ಇಂತ ನೈಜ ಕಲೆಯನ್ನ ಪ್ರೋತ್ಸಾಹಿಸಿ ನಾವು ನೋಡಿದ್ರೆ ಈ ಕಲೆ ಉಳಿತದೆ. ಹಾಗಾಗ್ಬಿಟ್ಟು ಈ ಕಲಾವಿದರು ಉಳಿತಾರೆ, ಮತ್ತೆ ವೃತ್ತಿ ರಂಗಭೂಮಿನೂ ಕೂಡ ಉಳಿತದೆ. ಯಾಕೆ ಅಂತ ಹೇಳಿದ್ರೆ ರಂಗಭೂಮಿ ಅನ್ನುವಂಥದ್ದು ಈಗಿಂದಲ್ಲ, ಸಿನಿಮಾ ಈಗಿಂದು. ಆದ್ರೆ ಅನಾದಿ ಕಾಲದಿಂದನೂ ಕೂಡ ರಂಗಭೂಮಿ ರಂಗಭೂಮಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಇತ್ತೀಚೆಗೆ ಜನ ಈ ಕಲೆಯನ್ನ ಪ್ರೋತ್ಸಾಹಿಸದೆ ಬೇರೆ ಬೇರೆ ಕಡೆ ತಮ್ಮ ಗಮನವನ್ನು ಹರಿಸ್ತಾ ಇದ್ದಾರೆ. ಅದಕ್ಕಿಂತ ಈ ರಂಗಭೂಮಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕಲೆ ಉಳಿಬೇಕು. ಈ ಕಲಾವಿದರು ತುಂಬಾ ಚೆನ್ನಾಗಿದ್ದಾರೆ. ಈ ನಾಟಕದಲ್ಲಿ ಎಲ್ಲಾ ಕಲಾವಿದರು ಕೂಡ ಅಚ್ಚುಕಟ್ಟಾಗಿ ಅವರ ಪಾತ್ರನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಇಂಥ ನಾಟಕಗಳನ್ನ ನೋಡಿದ್ರೆ ನಮ್ಮ ಎಲ್ಲ ತಲೆಯಲ್ಲಿರುವಂತ ಏನು ಅನಿಷ್ಟ ಆಲೋಚನೆಗಳು ಇತ್ಯಾದಿಗಳು ದೂರ ಆಗಿ ನಮ್ಮ ತಲೆನೂ ಹಗುರ ಆಗುತ್ತೆ, ಮತ್ತೆ ರಂಗಭೂಮಿಯು ಕೂಡ ಉಳಿತದೆ. ನಾವೆಲ್ಲರೂ ಸೇರಿದ್ರೆ ಮಾತ್ರ ರಂಗಭೂಮಿ ಉಳಿತದೆ. ಇತ್ತೀಚಿನ ದಿನಗಳಲ್ಲಿ ಈ ರಂಗಭೂಮಿಗೆ ಪ್ರೋತ್ಸಾಹ ತುಂಬಾ ಕಡಿಮೆ ಆಗ್ತಿದೆ. ಹಾಗಾಗಿಬಿಟ್ಟು ನಾವೆಲ್ಲರೂ ಕೂಡ ಈ ಕಲೆಯನ್ನ ಉಳಿಸಿ ಬೆಳೆಸಬೇಕು ಅನ್ನುವಂಥದ್ದು ಸಮಸ್ತ ಜನಗಳಲ್ಲಿ ನಾನು ಕೇಳ್ಕೊಳ್ಳುವಂತ ಒಂದು ಕಳಕಳಿ ಅಂತ ಹೇಳ್ಬಿಟ್ಟು ನಾನು. ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸುಜಾತ ಆಚಾರ್ಯ ಅಂತ. ಮೇಡಮ್, ನೀವು ನಾಟಕಗಳನ್ನ ಮೊದಲಿಂದಲೂ ನೋಡ್ಕೊಂಡ್ ಬಂದಿದ್ದೀರಾ? ಹೌದು, ನೋಡ್ತಾ ಇರ್ತೀವಿ. ದಾವಣಗೆರೆ ಬಂದ ತಕ್ಷಣ ನೋಡ್ತಾನೆ ಮೇಡಮ್, ನೀವು ಚಿಕ್ಕವರಿದ್ದಾಗಿಂದಲೂ ನಾಟಕ ಯಾವ್ದಾದ್ರು ನಾಟಕಗಳು ಮಾಡಿದ್ರ, ಅಭಿನಯ ಮಾಡಿದ್ರ? ಇಲ್ಲ, ಶಾಲಾ ದಿನಗಳಲ್ಲಿ ಹೌದು ಮಾಡಿದ್ರ? ಸ್ವಲ್ಪ ಮಾಡಿದ್ವಿ. ಮೇಡಮ್, ಅವಾಗಿನ ಅನುಭವಕ್ಕೂ ಈಗ ಇಲ್ಲಿ ಕುತ್ಕೊಂಡು ನಾಟಕ ನೋಡೋ ಅನುಭವಕ್ಕೂ ಏನ್ ಡಿಫ್ರೆನ್ಸ್ ಇದೆ ಮೇಡಮ್? ಡಿಫ್ರೆನ್ಸ್ ಅಂದ್ರೆ ಈಗಿನ ಜನರೇಷನ್ಗೆ ತುಂಬಾ ಅಗತ್ಯವಾಗಿ ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಹೌದು, ಯಾಕಂದ್ರೆ ಈಗಿನ ಸಂಸ್ಕೃತಿ ಒಂದು ಸಂಸ್ಕಾರ ಮಕ್ಕಳಿಗೆ ಬೇಕು. ಇದು ಫ್ಯಾಮಿಲಿ ಸ್ಟೋರಿ ಆದ್ರಿಂದ ಹಿರಿಯರು ಮತ್ತೆ ಸಣ್ಣ ಮಕ್ಕಳು ಎಲ್ಲರೂ ನೋಡ್ತಕ್ಕಂತ ಒಂದು ಪೊಸಿಷನ್ ಇಲ್ಲಿದೆ, ತಿಳ್ಕೊಳೋದು ಒಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿಗೆ ಈಗ ನಾಟಕ ಅನ್ನೋದು ಏನು ಗೊತ್ತೇ ಇರಲ್ಲ ಅವರೆಲ್ಲ. ಹಾಗಾಗಿ ಈಗ ರಿಯಾಲಿಟಿ ಯಾರಿದ್ದಾರೆ ನಿಜವಾದ ಒಂದು ಚಿತ್ರಣವನ್ನ ನಾವು ತೋರಿಸಬಹುದಾಗಿದೆ. ಯಾಕೆ ಅಂತಂದ್ರೆ ಈಗ ಸಿನಿಮಾಕ್ ಹೋಗ್ತಿರ್ತೀವಿ, ಸಿನಿಮಾ ಬರೀ ಪಿಕ್ಚರ್ ಒಂದೇ ನೋಡ್ತಿರ್ತೀವಿ. ಈಗ ರಿಯಲ್ ನೋಡೋದಂತಂದ್ರೆ ಅವರ ಮುಖ ನಮ್ಮ ಮುಖಗಳನ್ನ ಇದನ್ನ ನೋಡ್ಬಹುದು ಅಷ್ಟೇ ಇರುತ್ತೆ. ಡೈರೆಕ್ಟ್ ಆಗಿ ನೋಡೋದು, ಅವ್ರ ಆಕ್ಟಿಂಗ್ ಹೆಂಗ್ ಮಾಡ್ತಾರೆ ಅಂತ ನೋಡೋದು, ಅದು ನಿಜವಾದ ಚಿತ್ರಣವನ್ನ ನಾವು ಇರೋದ್ರಿಂದ ಮಕ್ಕಳಿಗೆ ನಾವು ನಾಟಕ
ನಾಟಕ ಏನಂತೇಳಿ ಆ ಮಕ್ಕಳು ಚಿತ್ರಣವಾಗಿ ತೋರಿಸ್ಬೋದು. ಎನರ್ಜೆಟಿಕ್ ಇದೆ ಸರ್ ಇದು. ಇಲ್ಲಿ ಅವ್ರು ಏನ್ ಪ್ರಯತ್ನ ಪಡ್ತಾರೆ, ಎಷ್ಟು ಕಷ್ಟ ಪಡ್ತಾರೆ ತೆರೆಮರೆ ಹಿಂದೆ ಅಂತ ಹೇಳ್ಬಿಟ್ಟು ಈಗಿನ ಮಕ್ಕಳಿಗೆ ಮತ್ತೆ ಈಗಿನ ತಂದೆ ತಾಯಿಗೆ ಗೊತ್ತಾಗ್ತಾ ಒಂದು ಸಿಚುಯೇಷನ್ ಬೇಕೇ ಬೇಕು ಸರ್. ಈಗಿನ ಜನರೇಷನ್ಗೆ 100% ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ನಮ್ಮ ದಾವಣಗೆರೆ ಜನತೆಗೆ ಸರ್ ಒಮ್ಮೆ ಆದ್ರೂ ಬಂದು ಒಂದು ಶೋ ಆದ್ರೂ ನೋಡೋಗಿ ಅಂತ ತಮ್ಮಲ್ಲಿ ಕಳಕಳಿಯ ಪ್ರೇಯರ್ ಸರ್. ಎಸ್ ಸರ್. ಅವರ ನಿಜವಾದ ಬಣ್ಣಗಳ ಬಗ್ಗೆ ನಾವು ಅವರನ್ನ ನಾವು ಕಲಾ ಪ್ರೇಮಿಗಳನ್ನ ನಾವು ಪ್ರೀತಿಸ್ಬೇಕನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾಟಕಗಳನ್ನ ಮರಿಬಾರ್ದು. ನಾಟಕಗಳ ಮೂಲಕ ಮಕ್ಕಳಿಗೆ ನಿಜವಾದ ಒಂದು ಸಿನಿಮಾ ನೋಡೋದ್ಕಿಂತ ಹೆಚ್ಚಾಗಿ ನಾಟಕಗಳ ಪ್ರದರ್ಶನನ ನಾವು ಮಾಡಿಸ್ಬೇಕು ಮಕ್ಕಳಿಗೆ. ಯಾಕೆ ಅಂತಂದ್ರೆ ಆ ಬಣ್ಣಗಳ ಒಂದು ಮಹಿಮೆ ಹಚ್ಕೊಳ್ಳೋದ್ರದ್ದು ಏನಿದೆ ಅಲ್ಲ ರಿಯಾಲಿಟಿಯಾಗಿ ನಾವು ನೋಡ್ಬೋದು. ಚಿತ್ರಗಳ ಈಗ ಸಿನಿಮಾ ನೋಡ್ತೀವಿ ಅಂತಂದ್ರೆ ಆ ಸಿನಿಮಾದಲ್ಲಿ ಬರೀ ಪಿಕ್ಚರ್ ಹಾಡು ಅವನ ಬೇರೆ ಪೋಜುಗಳನ್ನ ನೋಡ್ತೀವಿ ಹೊರತಾಗಿ ಈ ಒಂದು ನಮ್ಮ ರಿಯಾಲಿಟಿಯಾಗಿ ನೋಡ್ಬೇಕನ್ನೋದು ಒಂದು ಚಿತ್ರಣ ಆಗಿದೆ ಅಂತ ಹೇಳಿ ನಾವು ಇಷ್ಟಪಡ್ತೀವಿ. ಈಗ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ನಾಟಕಗಳ ಬಗ್ಗೆ ನಾವು ತಿಳಿಸ್ಬೇಕು. ಮೊದಲೆಲ್ಲ ನಾವು ನಾಟಕ ನೋಡಕ ಹೋದಾಗ ಇದು ನೆಲದ ಮೇಲೆಲ್ಲ ಕುತ್ಕೊಂಡು ನಾಟಕಗಳನ್ನ ನೋಡಿ ನಾವು ಬರ್ತಾ ಇದ್ವಿ. ಇವಾಗ ಏನು ನಾಟಕಗಳಿಗೆ ಸಿಗೋದೇ ಅಪರೂಪ ಆಗೋಗಿದೆ. ಹಾಗಾಗಿ ನಾವು ಈಗ ಎಲ್ಲಿ ನಮ್ಮ ಊರಲ್ಲಿ ನಾಟಕ ಬರ್ತಾವ ಆ ಮಕ್ಕಳಿಗೆ ನಾವು ಕುಟುಂಬ ಸಮೇತರಾಗಿ ನಾವು ಬಂದು ನೋಡುವಂತ ಒಂದು ನಾಟಕ ಆಗ್ಬೇಕು ಅಂತ ಹೇಳಿ ಹೇಳ್ತೀನಿ. ಅದಕ್ಕೆ ನಮ್ಮ ಜನತೆಗೆ ನಾನು ಹೇಳೋದು ಅಂದ್ರೆ ರಿಯಾಲಿಟಿ ಆಗಿ ನೋಡುವಂತ ಒಂದು ನಾಟಕವನ್ನ ನೋಡ್ರಿ ಅಂತ ಹೇಳಿ ನಾನು ಇಷ್ಟ ಹೇಳಕ್ಕೆ ಬಯಸುತ್ತೀನಿ. ಹಾಗಾಗಿ ಎಲ್ಲರೂ ಬಂದು ಇಂತ ಒಂದು ನಾಟಕವನ್ನ ನೋಡ್ರಿ ಅಂತ ಹೇಳ್ತೇನೆ ಸರ್. ಖಂಡಿತವಾಗಲೂ ದಾವಣಗೆರೆ ನಗರದಲ್ಲಿ 5 ಡ್ರಾಮಾ ಕಂಪನಿಗಳಿದ್ದವು 1989, 90, 91 ದಶಕದಲ್ಲಿ. ಈಗ ಮುಚ್ಚಿ ಹೋಗಿ ಸಿನಿಮಾ ರಂಗ ಪ್ರಚಾರವಾಗಿದೆ. ಸಿನಿಮಾ ರಂಗನೂ ಪೂರ ಬಿದ್ದು ಹೋಗ್ಬಿಟ್ಟಿದೆ. ಹಾಗಾಗಿ ನಾಟಕ ಕಲೆ ಉಳಿಬೇಕು ಅಂತಂದ್ರೆ ಉತ್ತರ ಕರ್ನಾಟಕದಿಂದನೇ ನಿಜವಾಗ್ಲೂ ಕಲಾವಿದರು ರಂಗಭೂಮಿಗೆ ಬರೋದು. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಾಟಕ. ಜನ ಬನ್ನಿ ನೋಡಿ, ಕಲಾವಿದರು ಬೆಳಿಬೇಕು ಉಳಿಬೇಕು ಅನ್ನೋದಾದ್ರೆ ಎಲ್ಲರೂ ಬರಬೇಕು, ಪ್ರತಿಯೊಬ್ಬರು ನೋಡ್ಬೇಕು ಅನ್ನೋದೇ ನನ್ನೊಂದು ವಿನಂತಿ. ಭಾಷೆಯ ನನ್ನ ಹೆಸರು ಗುಡ್ಡಪ್ಪ ಅಂತ ಹೇಳಿ. ನಾಟಕ ಹೆಂಗೈತಿ ಹೆಂಗೈತಿ ಹೇಳು ಸರ್. ನಾನೀಗ ಬರ್ತಾ ಇರೋದು 3ನೇ ಸಲ ಈ ನಾಟಕಕ್ಕೆ. ಬಹಳ ಸೂಪರ್ ಇದೆ ಸರ್. ಲಾಸ್ಟ್ ಸೀನ್ ನೋಡ್ಬೇಕು ಸರ್ ಕುತ್ಕೊಂಡು. ಕ್ಲೈಮ್ಯಾಕ್ಸ್ ನೋಡ್ಬೇಕು ಸರ್, ಭಾರಿ ಸೂಪರ್. ಹೌದ್ರಿ, ನಾಟಕದಲ್ಲಿ ಉಳಿಬೇಕಂದ್ರೆ ಎಲ್ಲಾ ಜನ ಬಂದು ನೋಡ್ಬೇಕು. ಎಲ್ಲಾ ನೋಡಿದ್ರೆ ನಾಟಕದಲ್ಲಿ ಉಳಿಯೋದ್ರಿ. ಸೂಪರ್ ಐತ್ರಿ ನಾಟಕ. ನಮ್ ದಾವಣಗೆರೆ ಜನ ನೋಡ್ತಾರೆ, ಎಲ್ಲಾರು ಬರ್ತಾರೆ, ಎಲ್ಲ ಬಂದು ನೋಡ್ತಾರೆ, ಎಲ್ಲ ಬರ್ತಾರೆ ಜನ. ಎಲ್ಲ ಬರ್ತಾರೆ. ಇಲ್ಲ ಎಲ್ಲ ಚೆನ್ನಾಗ್ ಮಾಡಿದ್ರೆ. ನಾವು ಹರಿಹರದಲ್ಲಿ ವೈದ್ಯ ವೃತ್ತಿ ಮಾಡ್ತಿದೀವಿ, ರಾಘವೇಂದ್ರ ದುರ್ಗೋಜಿ ಅಂತ. ನಾವು ನಾಟಕ ನೋಡಲು ನಮ್ಮ ಒಂದು ಸಹೋದ್ಯೋಗಿಗಳ ಜೊತೆ ಬಂದಿದೀವಿ. ತುಂಬಾನೇ ಚೆನ್ನಾಗಿದೆ ನಾಟಕ. ಅತ್ಯಂತ ಖುಷಿ ಆಗುತ್ತೆ ನಾಟಕ ನೋಡಕ್ಕೆ. ಎದುರಿಗೆ ಕಲಾವಿದರು ನೋಡುವಂತ ಭಾಗ್ಯ ಸಿಗುತ್ತೆ. ನಾವು ಬೆಂಗಳೂರಿಗೆ ಹೋದಾಗೊಮ್ಮೆಲ್ಲ ಗುಬ್ಬಿ ವೀರಣ್ಣ ಚಿತ್ರಮಂದಿರದಲ್ಲಿ ನಾಟಕಗಳು ಇರ್ತಿದ್ವು. ಯಾವಾಗೂ ಹೋದ್ರು ಅಲ್ಲೊಂದು ನಾಟಕ ನೋಡೇ ಬರ್ತಿದ್ವಿ. ನಮ್ ತಂದೆನೂ ಇದ್ರ ಬಗ್ಗೆ ಒಲವು ಇರ್ತಿತ್ತು. ನಮ್ ತಂದೆನೂ ಜೊತೆಗೆ ಹೋಗ್ತಿದ್ವಿ ಯಾವಾಗ್ಲೂ. ಈ ತರ ಎದುರಿಗೆ ಕಲಾವಿದರು ನೋಡಿ, ಅವರ ಒಂದು ಆಕ್ಟಿಂಗ್ ನೋಡಕ್ ತುಂಬಾ ಖುಷಿ ಅನ್ಸುತ್ತೆ. ಹೀಗೆ ಎಲ್ಲಾ ಜನ ಬಂದು ನೋಡಿ ಈ ಕಲಾವಿದನ ಹರಿಸಿ ಈ ನಾಟಕವನ್ನು ಉಳಿಸ್ಬೇಕಂತ ನಾನು ಹೇಳಕ್ ಬಯಸ್ತೀನಿ. ಕಲಾವಿದರನ್ನ ಗೌರವಿಸಿ ಅವ್ರನ್ನ ಉಳಿಸ್ಬೇಕು, ಕಲಾವಿದರನ್ನ ಉಳಿಸ್ಬೇಕು ಅಂತ ನಾ ಈ ಮಾತು ಮೂಲಕ ಹೇಳಕ್ ಬಯಸ್ತೀನಿ. ಸರ್, ಕಲಾವಿದರಿಗೆ ಎಲ್ಲ ಸಪೋರ್ಟ್ ಮಾಡೋಣ. ಇಂಥ ಅಭಿಮಾನಿಗಳು ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಯಾಕಂದ್ರೆ ಇಂಥ ಅಭಿಮಾನಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿ ಅಂದ್ರೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಬಂದಿದೆ ಸರ್ ನಾಟಕ, ಬಹಳ ಚೆನ್ನಾಗಿದೆ ಸರ್. ಗಂಡನಿಗೆ ತಕ್ಕ ಹೆಂಡತಿ ಬಹಳ ಚೆನ್ನಾಗಿದೆ. ಆಮೇಲೆ ಇದ್ರಲ್ಲಿ ಒಂದು ನೆನ್ಪು ಮಾಡ್ಕೋಬೇಕಾಗತಿ, ನಮ್ಮ ಚಿಂದೋಡಿ ಲೀಲಾ ಅವ್ರು ಕಲಾ ರಂಗಭೂಮಿಗೆ ಬಹಳ ಪ್ರೋತ್ಸಾಹ ಕೊಟ್ರು. ಅವ್ರ ಕಲೆಯಲ್ಲೇ ಇದನ್ ಮಾಡಿದ್ರು. ಅವ್ರು ಫಿಲ್ಮ್ ಲ್ಯಾಂಡ್ ಬರ್ಬೇಕಂತ ಬಹಳ ಆಸೆ ಇತ್ತು, ಬೆಳೆಸಲಿಲ್ಲ ಫಿಲ್ಮ್ ಲ್ಯಾಂಡ್ ಒಳಗೆ. ಅವ್ರ ರಂಗಭೂಮಿಯಲ್ಲೇ ಅವರು ನಿವೃತ್ತಿಯಾಗಿ ರಂಗಭೂಮಿಯಲ್ಲೇ ಇದು ಮಾಡಿದ್ರು. ಇದನ್ನ ಕಲೆಯನ್ನು ಹುಟ್ಟಾಕಿದ್ದೆ ನಮ್ಮ ಚಿಂದೋಡಿ ಲೀಲಾ ಅವರು. ನಾವು ಚಿಂದೋಡಿ ಲೀಲಾ ಅವ್ರನ್ನ ಈ ಟೈಮಲ್ಲಿ ನಾವು ಸ್ಮರಿಸಬೇಕಾಗುತ್ತೆ. ಆ ಕಂಪ್ನಿಯಲ್ಲಿ ನಾನು ಒಬ್ಬ ಕೆಲಸ ಮಾಡಿದ್ದೇನೆ, ಸುಭಾಷ್ ಮಡಿವಾಡ್ರಿ ಅಂತ. ಆ ಕಲೆಗೆ ನಾನು ಬಹಳ ದಯವಿಟ್ಟು ಪ್ರೋತ್ಸಾಹ ಕೊಡ್ತೀನಿ. ಅವ್ರ ಮಕ್ಳು ಇನ್ನೂ ಇದಾರೆ, ಚಂದ್ರೋದರ್ ಅಂತ ಹೇಳಿ. ಮತ್ತ ಅವ್ರ ಮೊಮ್ಮಗ ಶಂಕರ್ ಅವರು ಇದ್ದಾರೆ, ನಮ್ಮ ಚಂದ್ರೋದರ್ ಇದ್ದಾರೆ. ಆ ಕಲೆಗೆ ಬಹಳ ಪ್ರೋತ್ಸಾಹ ಕೊಡ್ತಾರ. ಅವ್ರ ಜೊತೆಯಲ್ಲೇ ನಾವು ಬೆಳೆದವ್ರು. ಅವ್ರ ಕಲೆ ನಮಗೂ ಕಲೆ ಇದೇ ಐತಿ. ಕಲೆಗೆ ನಾನು ಅತ್ಯಂತ ಗೌರವ ಕೊಡ್ತೀನಿ, ಅತ್ಯಂತ ಪ್ರೋತ್ಸಾಹ ಕೊಡ್ತೀನಿ. ದಾವಣಗೆರೆ ಜನತೆ ಈ ನಾಟಕ ನಡಿಬೇಕಾದ್ರೆ ದಾವಣಗೆರೆ ಜನತೆ ಕಲೆಗೆ ಬಹಳ ಪ್ರೋತ್ಸಾಹ ಕೊಡ್ತಾರ. ಕಲೆಗೆ ಬೆಲೆಯನ್ನು ಅಷ್ಟೇ ಸಹ ಕೊಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನಮ್ಮ ದಾವಣಗೆರೆ ಸುತ್ತಮುತ್ತ, ನಮ್ಮ ದಾವಣಗೆರೆ ಇಂಪಾರ್ಟೆಂಟ್ ಒಂದೇ ಅಲ್ಲ, ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದು ಕಲಾವಿದರಿಗೆ ಪ್ರೋತ್ಸಾಹ ನೀಡ್ಬೇಕು ಅಂತೇಳಿ ನಮ್ದೊಂದು ಕೋರಿಕೆ ಅಷ್ಟೇ.
ಸರ್ ತುಂಬಾ ಒಳ್ಳೆ ಮಾತುಗಳು ಹೇಳಿದಿರಿ. ಅದರಲ್ಲೂ ನಮ್ಮ ದಾವಣಗೆರೆಯ ಚಿಂದೋಡಿ ಲೀಲಾ ಅವ್ರನ್ನ ನೀವು ನೆನ್ಸಿದ್ದು ನನಗೆ ಕೂಡ ತುಂಬಾ ಖುಷಿ ಆಯ್ತು. ಅವರು ಕೂಡ ನಮಗೆ ಒಂದು ಕಡೆಯಿಂದ ರಿಲೇಷನ್ ಆಗ್ಬೇಕು. ನಮ್ಮ ಒಂದು ಹರಪನಹಳ್ಳಿಯಲ್ಲಿ ಸಾವಳಗಿ ವಂಶಸ್ಥರಿಂದ ಅವರು ಕೂಡ ಒಬ್ರು ನಮಗೆ ರಿಲೇಟಿವ್ಸ್ ಆಗ್ಬೇಕು. ಈ ಗಂಡನಿಗೆ ತಕ್ಕ ಹೆಂಡತಿ ನಾಟಕನ ನಮ್ಮ ದಾವಣಗೆರೆ ಜನತೆ ಎಲ್ಲ ಬಂದು ಈ ಒಂದು ನಾಟಕನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್. ತುಂಬಾ ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಸರ್, ವೆಲ್ಕಮ್ ಮೇಡಮ್, ವೆಲ್ಕಮ್. ನಿನ್ನ ಕಪಾಳ ಮೋಕ್ಷ. ಇದನ್ನೆಲ್ಲ ನಾವು ನೋಡ್ತಾ ಇದೀನಲ್ಲ, ಇದು ನನ್ನ ದೊಡ್ಡ ದೈವ. ಸರ್ ನಮಸ್ತೆ ಸರ್. ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಹೇಗಿದೆ ಸರ್? ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಈ ನಾಟಕ ನೋಡಿ? ನಾಟಕ ನೋಡಿ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಬಹಳ ಚೆನ್ನಾಗಿದೆ ಸರ್. ಇತ್ತೀಚೆಗೆ ಸಿನಿಮಾಗಳು ನೋಡೋದೇ ಕಡಿಮೆ ಆಗ್ಬಿಟ್ಟಿದೆಯಲ್ಲ, ಯಾಕೆ? ಸಿನಿಮಾಗಳಲ್ಲಿ ಏನ್ ಕುಣಿತ ಸುಮ್ನೆ ಅದೆಲ್ಲ ಇದು ನೋಡ್ಬೇಕು, ಕಲೆಯನ್ನ ಪ್ರೋತ್ಸಾಹಿಸ್ಬೇಕು. ಇದು ಲೈವ್ ನೋಡ್ಬೋದು, ಮುಂದೆ ನೋಡ್ಬೋದು. ಹೌದು. ಏನ್ ತಪ್ಪು ಮಾಡಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು, 100%. ಹಾಗೇನೆ ಸರ್ ನಿಮ್ಮ ಹೆಸರು? ಹಲೋ, ಬಸವರಾಜಪ್ಪ. ಸರ್ ಹೇಗಿದೆ ನಾಟಕ? ಬಹಳ ಫೈನ್. ನೀವು ನಾಟಕ ಆಡಿದ್ರ ಸರ್? ಇಲ್ಲ ನಾವ್ ನೋಡಕ್ ಬಂದಿದ್ರಿ. ಹಳ್ಳಿಗಳಲ್ಲಿ ನಾಟಕ ಆಡಿಲ್ಲ ನಿಮ್ಮೂರುಗಳಲ್ಲಿ? ಆಡ್ತಾವ್ರಿ. ಯಾವಾಗ ಹಬ್ದಾಗ ಇದ್ರಾಗ ಮಾಡ್ತೀವಿ. ಎಂತ ಇದ್ರಾಗ ನಾವ್ ಹೀಗಿದೆ. ಸರ್ ಗಂಡನಿಗೆ ತಕ್ಕ ಹೆಂಡತಿ ಚೆನ್ನಾಗಿದ್ಯಾ? ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ, ಹಾಗೆ ನಮ್ಮ ನಾಟಕ ಸಂಘಗಳನ್ನು ನೀವು ಉಳಿಸಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಜೈ ಕರ್ನಾಟಕ. ಧನ್ಯವಾದಗಳು.